ಏನು ತಪ್ಪು ಮಾಡ್ತಾ ಇದ್ದ ಅಂತ ನಮ್ಮ ಅಣ್ಣನ ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಖಂಡಿತ ಭೇಟಿ ಅದ. ತುಂಬಾ ಸಂತೋಷ ಆಯ್ತು ಅಣ್ಣನ್ ನೋಡಿ. ಹತ್ತಿದ್ವಿ, ನಾವು ಹತ್ತಿದ್ವಿ ಸರ್. ನಾವು ಒಂದು ವಾರ ಆಯ್ತು ಸರ್ ಇದೇ ಮಾಡಿ ಕಣ್ಣೀರ್ ಹಾಕ್ಸವ್ರೆ. ನಮ್ಮ ಅಣ್ಣನ ಕಣ್ಣೀರ್ ಹಾಕ್ಸವ್ರೆ. ರೇವಣ್ಣ ಸಾಹೇಬ್ರ ಹತ್ತಿದರು. ನಮ್ಮ ಅಣ್ಣ ಏನು ತಪ್ಪು ಮಾಡ್ತಾ ಇದ್ದಾರೋ ಸರ್, ಏನು ತಪ್ಪು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಡಿಕೆ ಒಂದ್ ದಿವಸ ಜೈಲ್ಗೆ ಹೋಗೇ ಹೋಯ್ತಾರೆ, ಒಂದ್ ದಿವಸ ಕಣ್ಣೀರ್ ಹಾಕ್ತಾರೆ ಜನ ನೋಡಿ. ಈ ಎಚ್ ಡಿ ರೇವಣ್ಣ ಒಳ ನರಸೀಪುರದಲ್ಲಿ ಅಭಿವೃದ್ಧಿ ಅಧಿಕಾರ, ಒಳ ನರಸೀಪುರದ ಅಭಿವೃದ್ಧಿ ಅಧಿಕಾರ ನೋಡಿ ಸರ್. ರೇವಣ್ಣ ಸಾಹೇಬರು ಅಭಿವೃದ್ಧಿ ಅಧಿಕಾರರು, ಅವ್ರದ್ದು ಯಾವುದೇ ತರ ತಪ್ಪಿಲ್ಲ. ಜನಕ್ಕೆ ಗೊತ್ತಿದೆ ಸರ್. ಇವತ್ತು ರೇವಣ್ಣ ಸಾಹೇಬ್ರು ನೋಡಿ ನಮಗೆ ತುಂಬಾ ಸಂತೋಷ ಆಗಿದೆ ಸರ್. ನಮ್ಗೆ ಇವತ್ತು ಆನಂದ ಬಾಷ್ಪ ಬಂದಿದೆ ಸರ್. ತುಂಬಾ ಬೇಜಾರಾಯ್ತು ನೋಡಿ. ಇಂಥ ಒಳ್ಳೆ ವ್ಯಕ್ತಿಗೆ ಕೆಲಸ ಮಾಡ್ತಾರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್ ಇವತ್ತು ಒಕ್ಕಲಿಗರ ಕಣ್ಣಿಗೆ ಗುರಿಯಾಗಿದ್ದಾರೆ. ಅವರಿಗೆ ನೋಡಿ ತಕ್ಕಮಟ್ಟ ಕಲಿಸ್ತೀವಿ. ಇವತ್ತು ರೇವಣ್ಣ ಸಾಹೇಬ್ರು ಏನು ಮಾಡಿಲ್ಲ ಅಂತಾರ ಒಳಿಕೆ ಹಾಕೋಲ್ಲ ಸರ್. ಇನ್ ಮುಂದಕ್ಕೆ ನೋಡಿ ತೋರಿಸ್ತೀವಿ ಒಕ್ಕಲಿಗರು ಏನು ಅಂತ. ಈ ರಾಜ್ಯದಲ್ಲಿ ಒಕ್ಕಲಿಗರ ಶಕ್ತಿ ಏನಂತ ತೋರಿಸ್ತೀವಿ. ದೇವೇಗೌಡರ ಕುಟುಂಬನ ಹೊಡಿಬೇಕು ಅಂತ ಪ್ಲಾನ್ ಮಾಡೋರೆ. ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ದೇವೇಗೌಡರ ಶಕ್ತಿ ಇನ್ನು ಜಾಸ್ತಿ ಆಯ್ತು. ರೇವಣ್ಣ ಸಾಹೇಬ್ರ ಶಕ್ತಿ ಹಾಸನ ಜಿಲ್ಲೆ ಅಲ್ಲ. ರೇವಣ್ಣ ಸಾಹೇಬ್ರು ಎಲ್ಲ ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತಂದ್ರು. ನಮ್ಮಂತ ಕಾರ್ಯಕರ್ತರುಗಳಿಗೆ ಧೈರ್ಯ ತುಂಬಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಿಗೆ ನಮ್ಮಂತ ಕಾರ್ಯಕರ್ತರುಗಳ ಸಪೋರ್ಟ್ ಆಗಿರ್ತೀವಿ. ಡಿ ಕೆ ಶಿವಕುಮಾರ್ ಲಾಸ್ಟ್ ಟೈಮ್ ತಿಹಾರಿ ಜೈಲ್ಗೆ ಹೆಂಗ್ ಹೋಗಿದ್ರು, ಆವಾಗ ಇದೇ ದೇವೇಗೌಡ ಕುಮಾರ್ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಅವ್ರನ್ನ ಹೊರಗಡೆ ತರಿಸಿದ್ರು. ಒಂದಲ್ಲ ಒಂದ್ ದಿವಸ ತಿಹಾರಿ ಜೈಲಿಗೆ ಹೋಗೋದಂತ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ನಮ್ಮ ಒಕ್ಕಲಿಗರ ಜಾತಿಗೆ ಅವಮಾನ ಮಾಡಿದ್ದಾನೆ. ದೇವೇಗೌಡರ ಕುಟುಂಬಕ್ಕೆ ಕಪ್ಪು ಮಸಿ ಮಾಡಿ ಬಳಿಯಕ್ಕೆ ಹೊರಟಿದ್ದಾನೆ. ಇದು ಹೆಚ್ಚಿಗೆ ದಿವಸ ಅಧಿಕಾರ ಇರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ. ಹಂಗಾಗಿ ರೇವಣ್ಣರ್ಗೆ ಒಳ್ಳೇದಾಯ್ತು. ಈಗ ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ ನೇರ ಕಾರಣ. ಹೌದು, ಅವರು ನಮಗೆ ನೀವು ಧೈರ್ಯವಾಗಿರಿ ಅಂತ ಅವರು ಹೇಳವ್ರೆ. ನಾವು ಧೈರ್ಯವಾಗಿದ್ದೀವಿ. ಧೈರ್ಯ ತುಂಬೋರು ಅವ್ರಿಗೆ ಏನಪ್ಪಾ ಅಂದ್ರೆ ನಮ್ಮ ಕ್ಷೇತ್ರದ ಜನಗಳಿಗೆ ಅವ್ರಿಗೆ ಬಂದು ನೋಡ್ಬೇಕು, ಮಾತಾಡಿಸ್ಬೇಕು, ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಅವರು ಕೆಲಸ ಎಲ್ಲ ಕುಂಠಿತ ಆಗ್ತವೆ. ಈಗ ಮೊದಲು ನಂಗೆ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಐತಿ. ಈಗ ಹಾಕಿದ್ರು, ಕಣ್ಣೀರು ಹಾಕಿದ್ರು. ನಮ್ಮ ಹಾಸನ್ನು JDS ಭದ್ರಕೋಟೆ. ಇಲ್ಲಿ ನಮ್ಮ ಹಾಸನ್ನು JDS ಭದ್ರಕೋಟೆ. ಈ ಭದ್ರಕೋಟೆನ ಡಿ ಕೆ ಶಿವಕುಮಾರ್ ಛಿದ್ರಗೊಳಿಸಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಏನು ಹಾಸನಲ್ಲಿ ಕೂಗಿದ್ರೆ ಒಳನೀಸ್ಪುರಿಗೆ ಕೇಳಿಸ್ಬೇಕು, ಬೆಂಗಳೂರಿಗೆ ಕೇಳಿಸ್ಬೇಕು ಅಂತ ಹೇಳ್ತಿದ್ರಲ್ಲ, ಈ ಕೂಗು ಮುಂದಿನ ದಿನಗಳಲ್ಲಿ ಅವನಿಗೆ ಗೊತ್ತಾಗುತ್ತೆ ಡಿ ಕೆಗೆ. ಇವಾಗ ಏನು ಇದರಲ್ಲಿ ಬಿಸ್ತೊತ್ತಲ್ಲಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು. ಇದು ಕೆಲವೇ ದಿನಗಳಲ್ಲಿ ಅವನಿಗೆ ತಟ್ಟುತ್ತೆ. ಕೆಲವೇ ದಿನಗಳಲ್ಲಿ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಅಲ್ಲ, ಅವರ ಹೆಂಡತಿ ಆಗ್ಲಿ ಮಗಳಾಗ್ಲಿ ತಾಯಿ ಹೆಣ್ಣಲ್ವಾ? ಹೌದು ತಾನೆ? ಹೆಣ್ಣು ಮಕ್ಳಿಗೆ ಇವತ್ತೆಲ್ಲ ಮಾನ ಮರ್ಯಾದೆ ಕಳೆದಿದ್ದಾರೆ ಅಲ್ವಾ? ಇದನ್ನ ಡಿ ಕೆ ಅವ್ರು ಅರ್ಥ ಮಾಡ್ಕೋಬೇಕು. ರಾಜಕೀಯ ಮಾಡೋದು ಬೇರೆ ಪ್ರಶ್ನೆ. ಇದು ದೇವೇಗೌಡರಿಗೆ ಕುಟುಂಬಕ್ಕೆ ಅವಮಾನ ಮಾಡೋ ಅಂತ ಕ್ಷಣ. ಇದು ಅವ್ನು ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ರಾಜಕೀಯಕ್ಕೆ ಅವನಿಗೆ ಭವಿಷ್ಯನೂ ಇಲ್ಲ ಮುಂದಿನ ದಿನಗಳಲ್ಲಿ. ಡಿ ಕೆ ವಿರುದ್ಧ ಸೇಡ್ ತೀರ್ಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಜೂನ್ 4ನೇ ತಾರೀಕು ಕಳೆದ ಮೇಲೆ ಏನಂತ ತೋರಿಸ್ತೀವಿ. ನಾವು ಕಾರ್ಯಕರ್ತರು ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ ಏನಂತ. 100% ಲಾಸ್ಟ್ ಟೈಮ್ ಪ್ರಜ್ವಲಣ್ಣ 1,70,000 ಲೀಡಲ್ಲಿ ಗೆದ್ದಿದ್ರು. ಅದೇ 1,70,000 ಲೀಡಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಚುನಾವಣೆಯಲ್ಲಿ ಜೂನ್ 4 ಗೆಲ್ತಾರೆ. ರಿಸಲ್ಟ್ ನೋಡಿ 4ನೇ ತಾರೀಕಿಗೆ. ಅಲ್ಲಿ ಏನಾಗಿಲ್ಲ ಸರ್. ಏನು ಮಾಡ್ದಲೇ ನಿಷ್ಪಕ್ಷಪಾತವಾಗಿ ಅವರು ನ್ಯಾಯನ ಮಾಡಿ ಇದು ಮಾಡಿದ್ದನ್ನ ಎನ್ಕ್ವೈರಿ ಮಾಡಿ ಅವ್ರನ್ನ ಜೈಲಿಗೆ ಹಾಕಲಿ. ಏನಿಲ್ಲ, ಯಾರೋ ಕಂಪ್ಲೇಂಟ್ ಮಾಡಿದ್ರು, ಇವರು ತಂದು ಎನ್ಕ್ವೈರಿ ಮಾಡಿದ್ರೆ ತಂದು ಜೈಲಿಗೆ ಹಾಕಿದ್ರು. ಈಗ ಗೊತ್ತಾಗ್ತಾ ಇದೆಯಲ್ಲ ಅವರಿಗೆ, ಅದರ ಯೋಗ್ಯತೆ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಅವರಿಗೂ ನಾಚಿಕೆ ಆಗಬೇಕಲ್ವಾ? ಒಂದು ಈ ಕಾಂಗ್ರೆಸ್ ಅನ್ನೋದು ಪಿತೂರಿ ಮಾಡಿ ಅವರ ಒಂದು ಕುಟುಂಬನೇ ಮುಗಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಹಾಕೊಂಡಿದ್ದಾರೆ ಅಂತ ಕಾಣುತ್ತೆ. ಇದನ್ನು ನೋಡಿದರೆ ನ್ಯಾಯ ಎಲ್ಲಿ ಸಿಗುತ್ತೆ? ನಾವು ಯಾರ ಹತ್ರ ಕೇಳೋಣ ನ್ಯಾಯನ? ಭೇಟಿ ಆದ್ರಿ ಸರ್. ಪಾಪ ತುಂಬ ದುಃಖದಲ್ಲಿದ್ದಾರೆ. ಅವ್ರಿಗೆ ಸಾಂತ್ವನ ಹೇಳಿದ್ವಿ. ನೀವು ಇರೋ ತನಕ ನಾವು ಇರ್ತೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿದ್ದೀವಿ. ತೊಂದರೆ ಇಲ್ಲ. ಕಾರ್ಯಕರ್ತರಿಗೆ ಈಗ ದುಃಖದಲ್ಲಿ ಅವ್ರಿಗೇನು ಮಾತಾಡೋಕ್ಕಾಗ್ತಾ ಇಲ್ಲ ಸರ್. ಮಾತಾಡೋಕ್ಕಾಗ್ತಾ ಇಲ್ಲ. 1-2 ದಿವಸ 3 ದಿವಸ ಕಳೀಲಿ, ಅವರು ಪೊಸಿಷನ್ ನೋಡ್ಕೊಂಡು ಮಾತಾಡಿ ಹೇಳ್ತೀವಿ ಏನಾಗುತ್ತೆ ಅಂತ. ದುಃಖಕ್ಕೆ ಕಾರಣ ಸರ್ ಯಾರು ಅಲ್ಲ, ನೇರವಾಗಿ ಕಾಂಗ್ರೆಸ್ ಪಕ್ಷನೇ ನೇರವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದೆ. ರೇವಣ್ಣರನ್ನು ಮಾಡಿರೋದು, ರೇವಣ್ಣರನ್ನ ಟಾರ್ಗೆಟ್ ಮಾಡಿರೋದು ಅವರೇನೆ. ಯಾಕೆ ಅಂದರೆ ಅದೇ ಅಭಿವೃದ್ಧಿಗಳು ಬೇಕಾದಷ್ಟು ಮಾಡ್ತಾ ಇದ್ರಲ್ಲ ಪಾಪ.
ಅದನ್ನು ಅವ್ರಿಗೆ ತಡೆಯೋಕ್ಕಾಗಿಲ್ಲ ಅಷ್ಟೇ. ಈಗ ಹಾಸನದಲ್ಲಿ ಯಾರು ಗೆಲ್ಬಹುದು? ಯಾರು ಹಾಸನದಲ್ಲ, ಪ್ರಜ್ವಲ್ ರೇವಣ್ಣರು ಗೆಲ್ತಾರೆ, 100% ಗೆಲ್ತಾರೆ. ಕೃಷ್ಣಪ್ಪ ಅಂತ, ಹೊಳೆನಶಿಪುರ, ಬಿಟ್ಕೋಡ್ನಳ್ಳಿ ಗ್ರಾಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.